ವ್ಯಾಲೆಂಟೈನ್ಸ್ ಡೇ ಇನ್ನೇನು ಹತ್ರ ಬರ್ತಾ ಇದೆ. ಯುವ ಪ್ರೇಮಿಗಳಿಗೆ ರೆಡ್ ರೋಸ್ ಅಂದರೆ ಆರ್ಟ್ ಫೇವ್ರೇಟ್. ಬೆಂಗಳೂರಿಗರಿಗೆ ಹಾಗೂ ದೇಶದಲ್ಲಿರುವ ಇತರ ನಗರಗಳಿಗೆ ಈ ಒಂದು ರೆಡ್ ರೋಸ್ ಎಲ್ಲಿಂದ ಬರ್ತಾ ಇದೆ, ಅದೇ ರೀತಿಯಾಗಿ ಯಾವ ರೀತಿ ಪ್ಯಾಕ್ ಆಗ್ತಾ ಇದೆ, ವಿದೇಶಗಳಿಗೂ ಕೂಡ ರಫ್ತಾಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ನಾವಿವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಮಾರುಕಟ್ಟೆಯಲ್ಲಿದ್ದೀವಿ. ಇಲ್ಲಿನ ವಿಶೇಷತೆ ಏನು, ಯಾವ ಯಾವ ಭಾಗಗಳಿಂದ ಇಲ್ಲಿಗೆ ರೋಸ್ ಬರ್ತಾ ಇದೆ, ಮತ್ತು ಯಾವ ದೇಶಗಳಿಗೆ ರಫ್ತಾಗ್ತಾ ಇದೆ, ಇಲ್ಲಿನ ರೋಸ್ಗಳ ವಿಶೇಷತೆ ಏನು, ಮತ್ತು ಎಷ್ಟಕ್ಕೆಲ್ಲ ಹರಾಜು ಆಗ್ತಾ ಇದೆ ಅನ್ನೋ ಸಮಗ್ರ ಮಾಹಿತಿಯನ್ನು ನಾವಿವತ್ತು ತಿಳಿಸ್ಕೊಡ್ತೀವಿ. ಫೆಬ್ರವರಿ ಬಂತೆಂದರೆ ಸಾಕು, ಪ್ರೇಮಿಗಳ ಹೃದಯದಲ್ಲಿ ರಂಗು ತುಂಬುವ ಕಾಲ. ಪ್ರೀತಿಯ ಸಂಕೇತವಾಗಿರೋ ಕೆಂಪು ಗುಲಾಬಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಬರುತ್ತೆ. ಆದರೆ ನಿಮಗೆ ಗೊತ್ತಾ, ಪ್ರೇಮಿಗಳ ದಿನದಂದು ನೀವು ನೀಡುವ ಒಂದು ಗುಲಾಬಿ ಬೆಂಗಳೂರಿನ ರೈತರಿಗೆ ಎಷ್ಟು ದೊಡ್ಡ ಸುಗ್ಗಿ ತರುತ್ತೆ ಅಂತ? ಹೌದು, ಈಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರ ಗುಲಾಬಿ ಹೂಗಳ ಸಾಗರದಂತೆ ಕಾಣ್ತಾ ಇದೆ. ಈ ಕೇಂದ್ರದಲ್ಲಿ ಪ್ರೇಮಿಗಳ ದಿನದ ಎಫೆಕ್ಟ್ನಿಂದಾಗಿ ಈ ಸಂಖ್ಯೆ ಬರೋಬ್ಬರಿ 10 ಲಕ್ಷಕ್ಕೆ ಏರಿದೆ. ಈ ಬಾರಿ ಮಾರುಕಟ್ಟೆಯಲ್ಲಿ ಹೀರೋ ಆಗಿ ಮಿಂಚ್ತಾ ಇರೋದು ತಾಜ್ ಮಹಲ್ ತಳಿಯ ಕೆಂಪು ಗುಲಾಬಿ. ಒಂದೇ ಒಂದು ಹೂವು ಬರೋಬ್ಬರಿ 54 ರೂಪಾಯಿಗೂ ಅಧಿಕ ಬೆಲೆಗೆ ಹರಾಜಾಗ್ತಿದೆ ಅಂದರೆ ನೀವು ನಂಬಲೇಬೇಕು. ಯುರೋಪ್ ರಾಷ್ಟ್ರಗಳಲ್ಲಿ ಈಗ ಚಳಿಗಾಲ ಇರೋದ್ರಿಂದ ಅಲ್ಲಿನ ಪ್ರೇಮಿಗಳಿಗೂ ನಮ್ಮ ಬೆಂಗಳೂರಿನ ಹೂಗಳೇ ಆಸರೆ. ವಿಶೇಷ ಅಂದರೆ ಇಲ್ಲಿನ ಹರಾಜು ಪ್ರಕ್ರಿಯೆ ಸಂಪೂರ್ಣವಾಗಿ ಪಾರದರ್ಶಕವಾಗಿದೆ. ಡಿಜಿಟಲ್ ಪದ್ಧತಿಯ ಮೂಲಕ ಹೂಗಳ ಹರಾಜು ನಡೆಯುತ್ತೆ. ಗುಣಮಟ್ಟದ ಅಧಿಕಾರಿಗಳು ಪ್ರತಿಯೊಂದು ಹೂವನ್ನು ಪರೀಕ್ಷಿಸಿ ಅವು ಸೋಂಕು ಮುಕ್ತವಾಗಿರುವುದನ್ನು ಖಚಿತಪಡಿಸಿಕೊಂಡ ನಂತರನೇ ಹರಾಜಿಗೆ ಕಳಿಸ್ತಾರೆ. ಬರೀ ಬೆಂಗಳೂರಷ್ಟೇ ಅಲ್ಲ, ದೆಹಲಿ, ಚೆನ್ನೈ, ಚಂಡೀಗಢದಿಂದ ಹಿಡಿದು ದುಬೈ, ಸಿಂಗಾಪುರ, ಮಲೇಷ್ಯಾದವರೆಗೂ ನಮ್ಮ ಗುಲಾಬಿ ಹೂಗಳು ರಫ್ತಾಗ್ತಾ ಇದ್ದಾವೆ. ಕಳೆದ ವರ್ಷವಷ್ಟೇ ಬರೋಬ್ಬರಿ 4.4 ಕೋಟಿ ರು ಮೌಲ್ಯದ ಹೂಗಳು ವಿದೇಶಕ್ಕೆ ಹಾರಿವೆ. ಒಟ್ಟಿನಲ್ಲಿ ಬಯಲು ಸೀಮೆಯ ರೈತರ ಬೆವರು ಇಂದು ಗುಲಾಬಿಯ ರೂಪದಲ್ಲಿ ವಿದೇಶಗಳಲ್ಲಿ ಕಂಪು ಸೂಸ್ತಾ ಇದೆ. ಪ್ರೇಮಿಗಳ ದಿನದಂದು ಈ ಕೆಂಪು ಗುಲಾಬಿಗಳು ಪ್ರೇಮಿಗಳ ಮುಖದಲ್ಲಿ ನಗು ತರಿಸುವುದರ ಜೊತೆಗೆ ರೈತರ ಬಾಳಲು ಹೊಸ ಆಸೆಯನ್ನು ಚಿಗುರಿಸಿವೆ. ಪೀಕು ತುಂಬ ಪೀಕ್ ಆಗಿರೋದ್ರಿಂದ ಬೇರೆ ದಿನ ಎಲ್ಲ ಅಟ್ಲೀಸ್ಟ್ ಒಂದು ಮೇಜರಾಗಿ 5.5 ತನಕ ತೊಗೋತೀವಿ. 6 ಬರುತ್ತೆ. ಮೇಜರ್ ಈ ಥರ ಸೀಸನಲ್ಲಿದ್ದಾಗ ಬರುತ್ತೆ ಫ್ಲವರ್ಸು. ಬಟ್ ವ್ಯಾಲೆಂಟೈನ್ಸ್ ವೀಕಲ್ಲಿ 8.5, 9, 10 ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇರೋದು 10 ಲ್ಯಾಕ್ ಫ್ಲವರ್ಸು. ಸೊ ಈಗ ನೆಕ್ಸ್ಟ್ ಅಪ್ಗ್ರೇಡ್ ಮಾಡೋಣ. ಸೊ ಈಗ ವ್ಯಾಲೆಂಟೈನ್ಸ್ ವೀಕಿಗೆ 8.5 ತೊಗೊತಾ ಇದ್ದೀವಿ. ಸೊ ಈಗ ಮತ್ತೆ ನಮ್ಮಲ್ಲಿ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ 12 ಲ್ಯಾಕ್ ಫ್ಲವರ್ಸ್ ತನಕ ರಿಸೀವಿಂಗ್ ತೊಗೊಳ್ಳೋ ಇದಿದೆ ಸರ್. ನಾವು ರೋಸ್ಗೆ ರೋಸ್ ಡಿಮ್ಯಾಂಡ್ ಏನಿದೆ ಅಂತ ಬರೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. ಸೊ ನಮಗೆ ವ್ಯಾಲೆಂಟೈನ್ಗಿನ್ನ ಪ್ರೀ ವ್ಯಾಲೆಂಟೈನ್ಸಲ್ಲೇ ನಮಗೆ ಒಳ್ಳೆ ವಹಿವಾಟಾಗಿದೆ. ಮತ್ತು ಈಗ ವ್ಯಾಲೆಂಟೈನ್ ಸ್ಪೆಷಲ್ ಬಂದಾಗ ಇದರ ಆ್ಯಾವ್ರೇಜು 1000 ಗಟ್ಟಲೆ ಹೋಗಿದೆ. 1200ವರೆಗೂ ರೆಡ್ಡದ್ದು ಕ್ವಾಲಿಟಿ ಹೆಂಗಿದೆ ಅಂದರೆ ಅದು ಪ್ರಪಂಚದಾದ್ಯಂತ ಹೋಗ್ತಾ ಇದೆ. ಸೊ ಗ್ಲೋಬಲಿ ಇಟ್ ಇಸ್ ನೀಡೆಡ್, ಎಸ್ಪೆಷಲಿ ನಮ್ಮದು ಬ್ಯಾಂಗ್ಳೂರು ರೋಸಸ್. ಸೊ ಕಂಪೇರ್ ನಾವು ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಬ್ಯಾಂಗ್ಳೂರು ರೋಸಸ್ಗೆ ಒಳ್ಳೆ ವ್ಯಾಲ್ಯೂ ಇದೆ. ಸೊ ಅದನ್ನು ನಾವು ನೋಡ್ತಾ ಇದ್ವಿ. ಆಲ್ ಓವರ್ ಇಂಡಿಯಾ ನಾನು ಸಪ್ಲೈ ಮಾಡ್ತಾಯಿದ್ದೀನಿ. ಸೊ ಬಲ್ಕ್ ಸಪ್ಲೈಯರ್ ಆಗಿರೋದ್ರಿಂದ ಸೊ ನಮಗೆ ಕ್ವಾಂಟಿಟಿ ವೈಸು ಕ್ವಾಲಿಟಿ ವೈಸು ಯಾವುದೇ ರೀತಿ ನಮಗೆ ತೊಂದರೆ ಆಗೋಲ್ಲ. ಇಲ್ಲಿ ಒಳ್ಳೆ ಗ್ರೋವರ್ಸ್ಗೂ ಒಳ್ಳೆ ಲಾಭದಾಯಕವಾಗಿದೆ. ಸೊ ವ್ಯಾಲೆಂಟೈನ್ ಅನ್ನೋದು ನಾವು ಟ್ರೇಡ್ ಮಾಡ್ತೀವಿ, ಮತ್ತು ನಾವು ಹೆಂಗೆ ಉಳಿಸ್ಕೋತೀವಿ ಮತ್ತು ಹೆಂಗೆ ಬೆಳೆಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಪುಷ್ಪ ಹರಾಜು ಕೇಂದ್ರ ಅಥವಾ ಐಫ್ಯಾಬ್ ಅಂತ ಏನು ಕರಿತೀರಿ, ಇದು ಭಾರತ ದೇಶದ ಏಕೈಕ ಪುಷ್ಪ ಹರಾಜು ಕೇಂದ್ರ. ಇಲ್ಲಿ ನಾವು ಡಚ್ ರಿವರ್ಸ್ ಕ್ಲಾಕ್ ಸಿಸ್ಟಮ್ ಅಂತ ಫಾಲೋ ಮಾಡ್ತೀವಿ. ಅಂದರೆ ಯಾವುದು ಬೇಗ ಹಾಳಾಗುವಂಥ ಪದಾರ್ಥ ಇದೆ, ಪೆರಿಷಬಲ್ ಅಂತಿರಲ್ಲ, ಆ ಥರ ಹೂಗಳು ಬೇಗ ಹಾಳಾಗುವಂಥ ಪದಾರ್ಥ. ಹಾಗಾಗಿ ಇದಕ್ಕೆ ಡಚ್ಚಲ್ಲಿ ಒಂದು ರಿವರ್ಸ್ ಆಕ್ಷನ್ ಸಿಸ್ಟಮ್ ಫಾಲೋ ಮಾಡ್ತೀವಿ. ಇಲ್ಲಿ ನಾವು ಪ್ರತಿ ವರ್ಷ ವ್ಯಾಲೆಂಟೈನ್ ಸೀಸನ್ ನಮ್ಮದು ಮೇಜರ್ ಸೀಸನ್. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ವ್ಯಾಲೆಂಟೈನ್ ಪ್ರಪಂಚದಾದ್ಯಂತ ಭಾಳ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾರೆ. ಈ ಸಮಯದಲ್ಲಿ ನಮ್ಮ ಯುರೋಪಿಯನ್ ದೇಶಗಳಲ್ಲಿ ಎಲ್ಲೂ ಪ್ರೊಡಕ್ಷನ್ ಇರಲ್ಲ, ಬಿಕಾಸ್ ಅವರ ವೆದರ್ ಕಂಡೀಷನ್ಸು ಅವ್ರಿಗೆ ಪರ್ಮಿಟ್ ಮಾಡಲ್ಲ. ಆ ಟೈಮಲ್ಲಿ ನಮ್ಮ ರೈತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ, ಹೆಚ್ಚಿನ ದರ ಸಿಗುತ್ತೆ. ಹಾಗಾಗಿ ಪ್ಲ್ಯಾನ್ ಮಾಡ್ತಾರೆ. ಸೊ ನಮ್ಮದು ಮೇಜರ್ ಸೀಸನ್ ಬಂದುಬಿಟ್ಟು ಒಂದು ಕ್ರಿಸ್ಮಸ್ಸು, ಹೊಸ ವರ್ಷ ಮತ್ತು ವ್ಯಾಲೆಂಟೈನ್, ಇದು ನಮ್ಮ 3 ಸೀಸನ್ ಮೇಜರ್ ಇರುತ್ತೆ. ಸೊ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಈ ಪುಷ್ಪ ಕೃಷಿ ಏನು ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಪಾಲಿಹೌಸಲ್ಲಿ ಮಾಡ್ತಾರೆ. ಸೊ ಪಾಲಿಹೌಸಲ್ಲಿ ಮಾಡಿ ಇತ್ತೀಚಿನ ದಿನ ಒಂದು 4-5 ವರ್ಷ ಕಂಪೇರ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಬರ್ತಾಯಿದೆ. ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ತುಂಬ ಚೆನ್ನಾಗಿದೆ, ಅವೇರ್ನೆಸ್ ಚೆನ್ನಾಗಿದೆ. ಮತ್ತು ಧಾರಣೆ ಸಹ ಪ್ರತಿ ವರ್ಷದಿಂದ ವರ್ಷಕ್ಕೆ 10 to 15% ಇನ್ಕ್ರೀಸ್ ಆಗ್ತಾಯಿದೆ. ಎರಡನೇ ಮುಖ್ಯವಾದ ಒಂದು ಸಂದೇಶ ಏನಂದರೆ, ನಮ್ಮ ಲೋಕಲ್ ಕನ್ಸಂಪ್ಷನ್ ಏನಿದೆಯಲ್ಲ,
ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ಬೋದು, ನಮ್ಮ ರಾಷ್ಟ್ರದಲ್ಲಿ ಇರ್ಬೋದು, ಇತ್ತೀಚಿನ ದಿನಗಳು ಜಾಸ್ತಿ ಆಗಿದೆ. ಸೊ ಜನಕ್ಕೂ ಅವೇರ್ನೆಸ್ ಇದೆ. ನೈಸರ್ಗಿಕವಾಗಿ ಬೆಳೆದಂಥ ಹೂಗಳನ್ನು ಬಳಕೆ ಮಾಡ್ತಾರೆ. ಮತ್ತು ಮದುವೆ ಇರ್ಬೋದು, ಬೇರೆ ಬೇರೆ ಸಮಾರಂಭಗಳಿರ್ಬೋದು, ಇದಕ್ಕೆಲ್ಲ ಭಾಳಷ್ಟು ಬಳಕೆ ಮಾಡ್ತಾರೆ. ಎಲ್ಲ ಥರದ ಫ್ಲಾಸ್ ಬರುತ್ತೆ. ಮೇಜರ್ಲಿ ಕಟ್ ಫ್ಲಾಸ್ ಡೀಲ್ ಮಾಡ್ತೀವಿ ಇಲ್ಲಿ. ಸೊ ಅದರಲ್ಲಿ ಮೇಜರ್ ರೋಸಸ್ ಇದೆ, ಅದು ಬಿಟ್ಟು ಕಾರ್ನೇಷನ್, ಕ್ರಿಸಾಂಥಮಮ್, ಆಮೇಲೆ ಫೋಲೇಜಸ್ ಲೈಕ್ ಜಿಪ್ಸೋಫಿಲ್ಲಾ, ಆಮೇಲೆ ಲಿಮೋನಿಯಮ್ಸು, ಆ ಥರ ಆಲ್ಮೋಸ್ಟ್ 10 ಟೈಪ್ಸ್ ಆಫ್ ಫ್ಲಾಸ್ ನಾವು ರಿಸೀವ್ ಮಾಡ್ತೀವಿ. ನಮ್ಮದು ಮೇನ್ ರೋಲ್ ಅಂದರೆ ನಮ್ಮದು ಕ್ವಾಲಿಟಿ ಟೀಮ್ ಇದೆ, 3 ಜನರಿದ್ದೀವಿ. ನಾವಿಲ್ಲಿ ಬರೋ ಫ್ಲಾಸ್ದು ಕ್ವಾಲಿಟಿ ಚೆಕ್ ಮಾಡೋದು. ಯಾವ ಥರ ಅಂದರೆ ಡಿಸೀಸು ಪೆಸ್ಟ್ ಫ್ರೀ ಮೇಜರಾಗಿ ಅದು ನೋಡೋದು. ಇವಾಗ ರೋಸಸ್ ಅಂತ ಬಂದರೆ ಮೇಜರಾಗಿ ಬಾಟ್ರೈಟಿಸ್ ಅಂತ ಅಂತೀವಿ, ಇಟ್ಸ್ ಅ ಫಂಗಲ್ ಡಿಸೀಸು. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ತೀವಿ, ಯಾಕಂದರೆ ಅದು ಸ್ಪ್ರೆಡ್ ಆಗುತ್ತೆ ಅಂತ. ಸೊ ಬಾಟ್ರೈಟಿಸು ಮತ್ತು ಕೆಳಗಡೆ ನೀವು ನೋಡ್ಬೋದು, ಜಾಸ್ತಿ ಟೈಮ್ ನೀವು ಫ್ಲಾಸ್ನ ಸ್ಟೋರ್ ಮಾಡಿದಾಗ ವೇಸ್ ಲೈಫಲ್ಲಿ ಇಟ್ಟಾಗ ಕೆಳಗಡೆ ಸ್ಟೆಮ್ ಬ್ಲ್ಯಾಕ್ ಆಗುತ್ತೆ. ಸೊ ಇದು ಬಾಟ್ರೈಟಿಸ್ ಆ್ಯಂಡ್ ಸ್ಟೆಮ್ ಬ್ಲ್ಯಾಕ್ ಇರೋ ಫ್ಲಾಸ್ನ ನಾವು ಮೇಜರಾಗಿ ಅವಾಯ್ಡ್ ಮಾಡ್ತೀವಿ. ಸೊ ಅದು ಬಿಟ್ಟು ಲೈಕ್ ಟೈಟ್ ಬಡ್ಸ್ ಇರುತ್ತೆ, ಆಮೇಲೆ ತುಂಬ ಓಪನ್ ಇರುತ್ತೆ, ಆಮೇಲೆ ಫಿಸಿಕಲ್ ಡ್ಯಾಮೇಜು, ಟ್ರಾನ್ಸ್ಪೋರ್ಟೇಷನ್ ಡ್ಯಾಮೇಜು, ಈ ಥರ ಇರೋ ಫ್ಲಾಸ್ನು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ತುಂಬ ಸಿವಿಯರ್ ಇರೋದನ್ನ ರಿಸೀವಿಂಗಲ್ಲೇ ರಿಜೆಕ್ಟ್ ಮಾಡ್ತೀವಿ. ಓಕೆ ಅನ್ನೋದು ನಾವು ತೊಗೋತೀವಿ. ಯಾಕಂದರೆ ಇಲ್ಲಿ ನಮ್ಮ ಹತ್ರ ಬರೋರು ವಿ ಹ್ಯಾವ್ ಆಲ್ ಟೈಪ್ ಆಫ್ ಬಯರ್ಸ್. ದ ಬಯರ್ಸ್ ಹು ಸೆಂಡ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಮಾರ್ಕೆಟು ಇದ್ದಾರೆ, ಲೈಕ್ ಡೆಲ್ಲಿ, ಕಲ್ಕತ್ತಾ ಅಲ್ಲಿ ಕಳಿಸೋರು, ನಿಯರ್ ಬೈ ಸ್ಟೇಟ್ಸ್ಗೂ ಇದ್ದಾರೆ, ಹೈದರಾಬಾದ್, ತಮಿಳ್ನಾಡು. ಆ್ಯಂಡ್ ವಿ ಹ್ಯಾವ್ ಲೋಕಲ್ ಬಯರ್ಸ್ ಆಲ್ಸೋ. ಸೊ ಲೋಕಲ್ ಬಯರ್ಸ್ ಅಂದರೆ ದೇ ಗೋ ಫಾರ್ ಓಕೆ ಫ್ಲಾಸ್, ಲೈಕ್ ಓಪನ್ ಇದ್ದು ಅವತ್ತಿಗೆ ಯೂಸ್ ಮಾಡೋಂಥ ಫ್ಲಾಸು ತೊಗೋತೀವಿ. ಸೊ ಸ್ಟ್ರಿಕ್ಟ್ ಅಂದರೆ ಮೇಜರಾಗಿ ಬಾಟ್ರೈಟಿಸ್ ಆ್ಯಂಡ್ ಸ್ಟೆಮ್ ಬ್ಲ್ಯಾಕ್ ಅದಷ್ಟೇ ನಾವು ಇನ್ಸ್ಪೆಕ್ಟ್ ಮೇಜರಾಗಿ ಮಾಡೋದು ಫಾರ್ ರಿಜೆಕ್ಷನ್ ಎಟ್ ದ ರಿಸೀವಿಂಗ್ ಇಟ್. ಅದನ್ ದಟ್ ವಿ ಟೇಕ್ ಆಲ್ ಟೈಪ್ ಆಫ್ ಫ್ಲಾಸ್. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಪುಷ್ಪ ಹರಾಜು ಮಾರುಕಟ್ಟೆಯಲ್ಲಿ ಯಾವ ಥರ ಹೂಗಳೆಲ್ಲ ಬರ್ತಾ ಇದ್ದಾವೆ, ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಸವಿವರವಾಗಿ ನೋಡಿದ್ದೀರಾ. ಇದಿಷ್ಟು ಇವತ್ತಿನ ವಿಶೇಷವಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು RD ಜೊತೆ ನಿರಾಂಜು KH, ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.